ಇಲ್ಲ. ಸೊ ಲೀಗಲ್ ಸಪೋರ್ಟ್ ಎಲ್ರಿಗೂ ಸಿಗುತ್ತೆ. ಸೊ ಬರೀ ಶ್ರೀಮಂತರಿಗೆ ಬಡವ್ರಿಗೆ ಅಂತ ಏನಿಲ್ಲ. ಸೊ ಯಾರ್ಯಾರಿಗೆ ಅಫೋರ್ಡ್ ಮಾಡಲ್ಲ, ದೇರ್ ಆರ್ ಸೆಟ್ ಆಫ್ ರೂಲ್ಸ್. ಕೆಲವೊಂದು ಕ್ಯಾಸ್ಟ್ ಮೇಲೆ ಹೋಗುತ್ತೆ, ಕೆಲವೊಂದು ಅರ್ನಿಂಗ್ ಮೇಲೆ ಹೋಗುತ್ತೆ, ಪರ್ ಆ್ಯನಮ್ ಆ ಥರ. ಯಾರ್ಯಾರು ಕಮ್ಮಿ ಅರ್ನ್ ಮಾಡ್ತಾರೆ ಅವ್ರಿಗೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಹಾಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ, ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ. ನೀವು ಯಾವುದೇ ಕೋರ್ಟ್ಗೆ ಹೋದ್ರು ಕೂಡ ಅಲ್ಲಿ ಈ ಒಂದು ಅಥಾರಿಟಿ ಇರುತ್ತೆ. ಸೊ ಒಂದು ಅದಕ್ಕೆ ಅಂತ ಒಂದು ಆಫೀಸ್ ಇರುತ್ತೆ. ಅಲ್ಲಿ ಹೋಗಿ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ದೇ ರಿಜಿಸ್ಟರ್, ದೆನ್ ದೇರ್ ಇಸ್ ಅ ಪ್ರೋಸೆಸ್. ಅವರೇ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಅಂಡ್ ದೇರ್ ಆರ್ ಬೇರೆ ಬೇರೆ ವಿಚಾರದಲ್ಲಿ ಲೈಕ್ ಲೀಗಲ್ ಪ್ರೋಸೆಸ್, ಲೀಗಲ್ ಒಂದು ಲಿಟಿಗೇಷನ್ ಅಂತ ಬಂದಾಗ ಒಂದು ಕ್ರಿಮಿನಲ್ ಮತ್ತೆ ಸಿವಿಲ್ ನೇಚರ್ ಇರುತ್ತೆ. ಕ್ರಿಮಿನಲ್ ನೇಚರಲ್ಲಿ ಫಾರ್ ಎಕ್ಸಾಂಪಲ್ ನನಗೇನೋ ಹಲ್ಲೆ ಆಯಿತು, ಅಥವಾ ಒಂದು ಮರ್ಡರ್ ಆಯಿತು, ಅಥವಾ ನನ್ನ ಸಂಬಂಧಿಕರು ಯಾರೋ ತೀರ್ಕೊಂಡ್ರು, ಸಂಬಡಿ ಕಿಲ್ಡ್ ಆರ್ ಆಕ್ಸಿಡೆಂಟ್, ಈ ತರ ಬಂದಾಗ ಆ ಒಂದು ಅಮೌಂಟ್ ಆಫ್ ಕ್ರೈಮ್ ಇದೆಯಲ್ಲ ಅದನ್ನ ನಮ್ಮ ಪರವಾಗಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ಗ್ಯೂ ಮಾಡ್ತಾರೆ. ಯಾರು ಅಕ್ಯೂಸ್ಡ್ ಇರ್ತಾನೆ ಅವನಿಗೆ ಅಡ್ವೊಕೇಟ್ ಅಪಾಯಿಂಟ್ ಮಾಡಬೇಕು. ಸೊ ನಾವೇನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ನೆಸೆಸಿಟಿ ಇಲ್ಲ. ಕೆಲವೊಂದ್ಸಲ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಸಿಸ್ಟ್ ಮಾಡಕ್ಕೆ ಅಂತೇಳಿ ಅಗೇನ್ ವಿ ಕ್ಯಾನ್ ಆಲ್ಸೋ ಅಪಾಯಿಂಟ್ ಒಬ್ರು ಅಡ್ವೊಕೇಟ್ನ ಅಪಾಯಿಂಟ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ದ ಡಿಫರೆನ್ಸ್ ಇಟ್ ಈಸ್. ಅಂಡ್ ವೆನ್ ಇಟ್ ಕಮ್ಸ್ ಟು ಅಫೋರ್ಡಬಲ್, ಬಡವರು ನಾರ್ಮಲಿ ಕೋರ್ಟ್ಗೆ ಹೋಗೋದು ಏನಾದ್ರು ಇಶ್ಯೂ ಆದಾಗ, ಸಿವಿಲ್ ಇನ್ ನೇಚರ್ ಅಥವಾ ಮಗದೊಂದು ಏನೋ ಒಂದು ಇಶ್ಯೂ ಆಗುತ್ತೆ, ಅವಾಗ ಹೋಗ್ತಾರೆ. ಆಗ ಇದೊಂದು ಅಥಾರಿಟಿ ಇರುತ್ತೆ. ಅಂಡ್ ಕೆಲವರು ಬಡವರು ಅಂತ ಹೇಳ್ಕೊಂಡು ಬರ್ತಾರೆ. ಸಾರಿ ಟು ಸೇ ದಿಸ್. ಏನಾಗುತ್ತೆ, ಅಡ್ವೊಕೇಟ್ ಈಸ್ ಲೈಕ್ ಗಿವಿಂಗ್ ಲೀಗಲ್ ಒಪಿನಿಯನ್ಸ್. ಸುಮಾರು ಜನ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ಒಂದು 30 ಲಕ್ಷ 40 ಲಕ್ಷ ಮನೆ ಕೊಟ್ಟು ಅಥವಾ ಸೈಟ್ ತಗೊಳ್ಳಿಕ್ಕೆ ಹೋಗ್ತಾರೆ. ಒಂದು ತುಂಬಾ ಮಿನಿಮಮ್ ಒಂದು ಅಮೌಂಟ್ ಪೇ ಮಾಡಿ ಒಂದು ಲೀಗಲ್ ಒಪಿನಿಯನ್ ತಗೊಳ್ಳಲ್ಲ. ಸಿ ಹೌ ಒಂದು ಔಟ್ ಆಫ್ ರೇಂಜ್ ಥಿಂಗ್ ಇದೆ ಅಂತ ಹೇಳಿ ಅವ್ರಿಗೆ ಏನ್ ಕೊಡಬೇಕು ಅನ್ನೋ ಒಂದು ತಾತ್ಸಾರ ಇರುತ್ತೆ. ಸಿ ದೇ ಪೇ ಆಲ್ ದಿಸ್ ಸರ್ವಿಸ್ ಟ್ಯಾಕ್ಸಸ್, ಅದು ಮತ್ತೊಂದು ಮಗದೊಂದು ಎಲ್ಲಾ ಕಟ್ಟು ಕೊನೆಗೆ ಎಲ್ಲಾನು ಕಳ್ಕೊತಾರ ಅವರು, ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಇನ್ ದ ಪೇಪರ್ಸ್ ಆರ್ ಸಮ್ ಇಶ್ಯೂಸ್ ಇನ್ ದ ಲೀಗಲ್ ಡಾಕ್ಯುಮೆಂಟ್ ಅಲ್ಲಿ ಇದ್ದಾಗ. ಸೊ ಬೆಟರ್ ಕನ್ಸಲ್ಟ್ ಅನ್ ಅಡ್ವೊಕೇಟ್ ಬಿಫೋರ್ ಸ್ಟಾರ್ಟಿಂಗ್ ಎನಿಥಿಂಗ್. ಏನು ಕಳ್ಕೊಳ್ಳೋದಿಲ್ಲ. ರೀಸೆಂಟ್ಲಿ ಐ ಹ್ಯಾಡ್ ಅ ಕೇಸ್, ಜಸ್ಟ್ ಕ್ಯಾಶುಯಲ್ ಆಗೇ ಬಂದ್ರು. ಸಮ್ಟೈಮ್ಸ್ ವಿ ಆಲ್ಸೋ ಡೋಂಟ್ ಚಾರ್ಜ್. ತುಂಬಾ ಸಣ್ಣ ವಿಚಾರ, ದಟ್ಸ್ ಓಕೆ ಅಂತ ಹೇಳಿ ನಮ್ಗೆ ಟೈಮ್ ಅವೈಲಬಿಲಿಟಿ ಇದ್ರೆ ಅದನ್ನ ಸ್ಟಡಿ ಮಾಡಿ ನಾವು ಕೂಡ ಕೊಟ್ಬಿಡ್ತೀವಿ. ಕಾಂಪ್ಲಿಕೇಶನ್ಸ್ ಇದ್ದಾಗ ವಿ ಗೋ ಥ್ರೂ ಅ ಲಾಟ್. ಯಾವುದೋ ಒಂದು ಫ್ರೆಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಆಕ್ಸಿಡೆಂಟಲಿ ಈ ಕೇಮ್ ಟು ಮಿ ಅಂಡ್ ಈ ಒಪಿನಿಯನ್ ತಗೊಂಡ. ತುಂಬಾ ಕ್ಲಾಸಸ್ ಮಿಸ್ಟೇಕ್ಸ್ ಇತ್ತು ಅದರಲ್ಲಿ. ಅಬೌಟ್ ಹಿ ಯೂಸ್ ಟು ಲಾಸ್ ಅರೌಂಡ್ 5 lakhs of rupees. ಆಗ ನಾನೆಲ್ಲ ಅರ್ಥ ಮಾಡಿಸಿದ್ಮೇಲೆ ಈ ಗಾಟ್ ಸಮ್ ಕ್ಲಾರಿಟಿ ಅಂಡ್ ಐ ಕನ್ವಿನ್ಸ್ಡ್ ಹಿಮ್. ಏನೇ ಸ್ಟಾರ್ಟ್ ಮಾಡಕ್ ಹೋದ್ರು, ಹೇಗೆ ನೀವೊಂದು ಮನೆ ಪೂಜೆ